ಲ್ಲಿ 2ಕ್ಕೂ ಹೆಚ್ಚು ತಲೆಬುರುಡೆಗಳು ಪತ್ತೆ ಆಗಿದೆ ಅನ್ನುವಂತ ಮಾಹಿತಿ ಈಗಾಗಲೇ ಲಭ್ಯ ಆಗ್ತಾ ಇದೆ. 9 ಪಾಯಿಂಟ್ಗಳನ್ನ ಮಾಡಿಕೊಂಡಿದ್ದಾರೆ. ಅಲ್ಲಿ ಎಲ್ಲಾ ಕಡೆಗಳಲ್ಲೂ ಕೂಡ ಶೋಧ ಕಾರ್ಯ ನಡೆಯುತ್ತೆ. ಇವತ್ತು ಬಂಗ್ಲೆಗುಡ್ಡದ 13 ಎಕರೆ ವ್ಯಾಪ್ತಿಯಲ್ಲಿ ಇರುವಂತ ಆ ಕಾಡಿನಲ್ಲಿ ಮತ್ತೆ ಶೋಧ ನಡೆಯುವಂತ ಸಾಧ್ಯತೆ ಇದೆ. ಸದ್ಯ 2ಕ್ಕೂ ಹೆಚ್ಚು ತಲೆಬುರುಡೆಗಳು ಪತ್ತೆಯಾಗಿದೆ, ಜೊತೆಗೆ 9 ಕಡೆಗಳಲ್ಲಿ ಪತ್ತೆಯಾಗಿದೆ ಅನ್ನುವಂತ ವಿಚಾರ ಅದೆಲ್ಲವನ್ನೂ ಕೂಡ ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ FSLಗೂ ಕೂಡ ಕಳುಹಿಸಿದ್ದಾರೆ. ಮಣ್ಣಿನ ಸ್ಯಾಂಪಲ್ಸ್ ಆಗಿರಬಹುದು, ಸಿಕ್ಕಿರುವಂತಹ ಮೂಳೆ ಆಗಿರಬಹುದು, ಅಲ್ಲಿ ಸಿಕ್ಕಿರುವಂತಹ ಇನ್ನಿತರ ವಸ್ತುಗಳಾಗಿರ್ಬೋದು, ಅದು ಹಗ್ಗ ಆಗಿರ್ಬೋದು, ಬಟ್ಟೆಗಳಾಗಿರ್ಬೋದು, ಬಾಟ್ಲಿಗಳಾಗಿರ್ಬೋದು, ಇನ್ನಿತರ ಯಾವುದೇ ಕುರುಹುಗಳು ಅನುಮಾನಾಸ್ಪದವಾಗಿ ಕಂಡು ಬಂದಂತಹ ವಸ್ತುಗಳನ್ನ ವಶಕ್ಕೆ ಪಡೆದಿದ್ದಾರೆ SIT ಅಧಿಕಾರಿಗಳು. ಜೊತೆಗೆ FSLಗೂ ಕೂಡ ಕಳುಹಿಸಿದ್ದಾರೆ. ಇವತ್ತು 2ನೇ ದಿನದ ಶೋಧ ಕಾರ್ಯ. SIT ಅಧಿಕಾರಿಗಳು ನಿನ್ನೆ ಕೆಲ ಸ್ಥಳಗಳನ್ನ ಮಾರ್ಕ್ ಮಾಡಿಕೊಂಡಿದ್ದಾರೆ, 9 ಮಾರ್ಕಿಂಗ್ಸ್ ಮಾಡಿದ್ದಾರೆ ಅನ್ನುವಂತ ಮಾಹಿತಿ. ಜಿತೇಂದ್ರ ದಯಾಮ ನೇತೃತ್ವದಲ್ಲಿ ಶೋಧ ಕಾರ್ಯ. ಇವತ್ತು ಕೂಡ ಶೋಧ ಕಾರ್ಯ ಮುಂದುವರಿಯುತ್ತೆ. 2ನೇ ದಿನದ ಶೋಧ ಕಾರ್ಯ ಇವತ್ತು. ಈ ರಹಸ್ಯ ಏನು, ವಿಠಲ್ಗೌಡ ಹೇಳದಂತೆ ಅಲ್ಲಿ ವಾಮಾಚಾರಗಳು ನಡೀತಾ ಇದೆ, ಸಾಕಷ್ಟು ಅಸ್ಥಿಪಂಜರ ಇದೆ, ಇದೆಲ್ಲವೂ ಕೂಡ ನಿಜಾನ ಅನ್ನುವಂತ ನಿಟ್ಟಿನಲ್ಲಿ ರಹಸ್ಯವನ್ನ ಭೇದಿಸೋದಕ್ಕೆ SIT ಮುಂದಾಗಿದೆ. 2ಕ್ಕೂ ಹೆಚ್ಚು ತಲೆಬುರುಡೆಗಳು ಪತ್ತೆ ಆಗಿದೆ ಅನ್ನುವಂತ ಮಾಹಿತಿ ಈಗಾಗಲೇ ಲಭ್ಯ ಆಗ್ತಾ ಇದೆ. 9 ಪಾಯಿಂಟ್ಗಳನ್ನ ಮಾಡಿಕೊಂಡಿದ್ದಾರೆ. ಅಲ್ಲಿ ಎಲ್ಲಾ ಕಡೆಗಳಲ್ಲೂ ಕೂಡ ಶೋಧ ಕಾರ್ಯ ನಡೆಯುತ್ತೆ. ಇವತ್ತು ಬಂಗ್ಲೆಗುಡ್ಡದ 13 ಎಕರೆ ವ್ಯಾಪ್ತಿಯಲ್ಲಿ ಇರುವಂತ ಆ ಕಾಡಿನಲ್ಲಿ ಮತ್ತೆ ಶೋಧ ನಡೆಯುವಂತ ಸಾಧ್ಯತೆ ಇದೆ. ಸದ್ಯ 2ಕ್ಕೂ ಹೆಚ್ಚು ತಲೆಬುರುಡೆಗಳು ಪತ್ತೆಯಾಗಿದೆ, ಜೊತೆಗೆ 9 ಕಡೆಗಳಲ್ಲಿ ಪತ್ತೆಯಾಗಿದೆ ಅನ್ನುವಂತ ವಿಚಾರ ಅದೆಲ್ಲವನ್ನೂ ಕೂಡ ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ FSLಗೂ ಕೂಡ ಕಳುಹಿಸಿದ್ದಾರೆ. ಮಣ್ಣಿನ ಸ್ಯಾಂಪಲ್ಸ್ ಆಗಿರಬಹುದು, ಸಿಕ್ಕಿರುವಂತಹ ಮೂಳೆ ಆಗಿರಬಹುದು, ಅಲ್ಲಿ ಸಿಕ್ಕಿರುವಂತಹ ಇನ್ನಿತರ ವಸ್ತುಗಳಾಗಿರ್ಬೋದು, ಅದು ಹಗ್ಗ ಆಗಿರ್ಬೋದು, ಬಟ್ಟೆಗಳಾಗಿರ್ಬೋದು, ಬಾಟ್ಲಿಗಳಾಗಿರ್ಬೋದು, ಇನ್ನಿತರ ಯಾವುದೇ ಕುರುಹುಗಳು ಅನುಮಾನಾಸ್ಪದವಾಗಿ ಕಂಡು ಬಂದಂತಹ ವಸ್ತುಗಳನ್ನ ವಶಕ್ಕೆ ಪಡೆದಿದ್ದಾರೆ SIT ಅಧಿಕಾರಿಗಳು. ಜೊತೆಗೆ FSLಗೂ ಕೂಡ ಕಳುಹಿಸಿದ್ದಾರೆ. ಇವತ್ತು 2ನೇ ದಿನದ ಶೋಧ ಕಾರ್ಯ. SIT ಅಧಿಕಾರಿಗಳು ನಿನ್ನೆ ಕೆಲ ಸ್ಥಳಗಳನ್ನ ಮಾರ್ಕ್ ಮಾಡಿಕೊಂಡಿದ್ದಾರೆ, 9 ಮಾರ್ಕಿಂಗ್ಸ್ ಮಾಡಿದ್ದಾರೆ ಅನ್ನುವಂತ ಮಾಹಿತಿ. ಜಿತೇಂದ್ರ ದಯಾಮ ನೇತೃತ್ವದಲ್ಲಿ ಶೋಧ ಕಾರ್ಯ. ಇವತ್ತು ಕೂಡ ಶೋಧ ಕಾರ್ಯ ಮುಂದುವರಿಯುತ್ತೆ. 2ನೇ ದಿನದ ಶೋಧ ಕಾರ್ಯ ಇವತ್ತು. ಈ ರಹಸ್ಯ ಏನು, ವಿಠಲ್ಗೌಡ ಹೇಳದಂತೆ ಅಲ್ಲಿ ವಾಮಾಚಾರಗಳು ನಡೀತಾ ಇದೆ, ಸಾಕಷ್ಟು ಅಸ್ಥಿಪಂಜರ ಇದೆ, ಇದೆಲ್ಲವೂ ಕೂಡ ನಿಜಾನ ಅನ್ನುವಂತ ನಿಟ್ಟಿನಲ್ಲಿ ರಹಸ್ಯವನ್ನ ಭೇದಿಸೋದಕ್ಕೆ SIT ಮುಂದಾಗಿದೆ. 2ಕ್ಕೂ ಹೆಚ್ಚು ತಲೆಬುರುಡೆಗಳು ಪತ್ತೆ ಆಗಿದೆ ಅನ್ನುವಂತ ಮಾಹಿತಿ ಈಗಾಗಲೇ ಲಭ್ಯ ಆಗ್ತಾ ಇದೆ. 9 ಪಾಯಿಂಟ್ಗಳನ್ನ ಮಾಡಿಕೊಂಡಿದ್ದಾರೆ. ಅಲ್ಲಿ ಎಲ್ಲಾ ಕಡೆಗಳಲ್ಲೂ ಕೂಡ ಶೋಧ ಕಾರ್ಯ ನಡೆಯುತ್ತೆ. ಇವತ್ತು ಬಂಗ್ಲೆಗುಡ್ಡದ 13 ಎಕರೆ ವ್ಯಾಪ್ತಿಯಲ್ಲಿ ಇರುವಂತ ಆ ಕಾಡಿನಲ್ಲಿ ಮತ್ತೆ ಶೋಧ ನಡೆಯುವಂತ ಸಾಧ್ಯತೆ ಇದೆ. ಸದ್ಯ 2ಕ್ಕೂ ಹೆಚ್ಚು ತಲೆಬುರುಡೆಗಳು ಪತ್ತೆಯಾಗಿದೆ, ಜೊತೆಗೆ 9 ಕಡೆಗಳಲ್ಲಿ ಪತ್ತೆಯಾಗಿದೆ ಅನ್ನುವಂತ ವಿಚಾರ ಅದೆಲ್ಲವನ್ನೂ ಕೂಡ ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ FSLಗೂ ಕೂಡ ಕಳುಹಿಸಿದ್ದಾರೆ. ಮಣ್ಣಿನ ಸ್ಯಾಂಪಲ್ಸ್ ಆಗಿರಬಹುದು, ಸಿಕ್ಕಿರುವಂತಹ ಮೂಳೆ ಆಗಿರಬಹುದು, ಅಲ್ಲಿ ಸಿಕ್ಕಿರುವಂತಹ ಇನ್ನಿತರ ವಸ್ತುಗಳಾಗಿರ್ಬೋದು, ಅದು ಹಗ್ಗ ಆಗಿರ್ಬೋದು, ಬಟ್ಟೆಗಳಾಗಿರ್ಬೋದು, ಬಾಟ್ಲಿಗಳಾಗಿರ್ಬೋದು, ಇನ್ನಿತರ ಯಾವುದೇ ಕುರುಹುಗಳು ಅನುಮಾನಾಸ್ಪದವಾಗಿ ಕಂಡು ಬಂದಂತಹ ವಸ್ತುಗಳನ್ನ ವಶಕ್ಕೆ ಪಡೆದಿದ್ದಾರೆ SIT ಅಧಿಕಾರಿಗಳು. ಜೊತೆಗೆ FSLಗೂ ಕೂಡ ಕಳುಹಿಸಿದ್ದಾರೆ. ಇವತ್ತು 2ನೇ ದಿನದ ಶೋಧ ಕಾರ್ಯ. SIT ಅಧಿಕಾರಿಗಳು ನಿನ್ನೆ ಕೆಲ ಸ್ಥಳಗಳನ್ನ ಮಾರ್ಕ್ ಮಾಡಿಕೊಂಡಿದ್ದಾರೆ, 9 ಮಾರ್ಕಿಂಗ್ಸ್ ಮಾಡಿದ್ದಾರೆ ಅನ್ನುವಂತ ಮಾಹಿತಿ. ಜಿತೇಂದ್ರ ದಯಾಮ ನೇತೃತ್ವದಲ್ಲಿ ಶೋಧ ಕಾರ್ಯ. ಇವತ್ತು ಕೂಡ ಶೋಧ ಕಾರ್ಯ ಮುಂದುವರಿಯುತ್ತೆ. 2ನೇ ದಿನದ ಶೋಧ ಕಾರ್ಯ ಇವತ್ತು. ಈ ರಹಸ್ಯ ಏನು, ವಿಠಲ್ಗೌಡ ಹೇಳದಂತೆ ಅಲ್ಲಿ ವಾಮಾಚಾರಗಳು ನಡೀತಾ ಇದೆ, ಸಾಕಷ್ಟು ಅಸ್ಥಿಪಂಜರ ಇದೆ, ಇದೆಲ್ಲವೂ ಕೂಡ ನಿಜಾನ ಅನ್ನುವಂತ ನಿಟ್ಟಿನಲ್ಲಿ ರಹಸ್ಯವನ್ನ ಭೇದಿಸೋದಕ್ಕೆ SIT ಮುಂದಾಗಿದೆ. 2ಕ್ಕೂ ಹೆಚ್ಚು ತಲೆಬುರುಡೆಗಳು ಪತ್ತೆ ಆಗಿದೆ ಅನ್ನುವಂತ ಮಾಹಿತಿ ಈಗಾಗಲೇ ಲಭ್ಯ ಆಗ್ತಾ ಇದೆ. 9 ಪಾಯಿಂಟ್ಗಳನ್ನ ಮಾಡಿಕೊಂಡಿದ್ದಾರೆ. ಅಲ್ಲಿ ಎಲ್ಲಾ ಕಡೆಗಳಲ್ಲೂ ಕೂಡ ಶೋಧ ಕಾರ್ಯ ನಡೆಯುತ್ತೆ. ಇವತ್ತು ಬಂಗ್ಲೆಗುಡ್ಡದ 13 ಎಕರೆ ವ್ಯಾಪ್ತಿಯಲ್ಲಿ ಇರುವಂತ ಆ ಕಾಡಿನಲ್ಲಿ ಮತ್ತೆ ಶೋಧ ನಡೆಯುವಂತ ಸಾಧ್ಯತೆ ಇದೆ. ಸದ್ಯ 2ಕ್ಕೂ ಹೆಚ್ಚು ತಲೆಬುರುಡೆಗಳು ಪತ್ತೆಯಾಗಿದೆ, ಜೊತೆಗೆ 9 ಕಡೆಗಳಲ್ಲಿ ಪತ್ತೆಯಾಗಿದೆ ಅನ್ನುವಂತ ವಿಚಾರ ಅದೆಲ್ಲವನ್ನೂ ಕೂಡ ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ FSLಗೂ ಕೂಡ ಕಳುಹಿಸಿದ್ದಾರೆ. ಮಣ್ಣಿನ ಸ್ಯಾಂಪಲ್ಸ್ ಆಗಿರಬಹುದು, ಸಿಕ್ಕಿರುವಂತಹ ಮೂಳೆ ಆಗಿರಬಹುದು, ಅಲ್ಲಿ ಸಿಕ್ಕಿರುವಂತಹ ಇನ್ನಿತರ ವಸ್ತುಗಳಾಗಿರ್ಬೋದು, ಅದು ಹಗ್ಗ ಆಗಿರ್ಬೋದು, ಬಟ್ಟೆಗಳಾಗಿರ್ಬೋದು, ಬಾಟ್ಲಿಗಳಾಗಿರ್ಬೋದು, ಇನ್ನಿತರ ಯಾವುದೇ ಕುರುಹುಗಳು ಅನುಮಾನಾಸ್ಪದವಾಗಿ ಕಂಡು ಬಂದಂತಹ ವಸ್ತುಗಳನ್ನ ವಶಕ್ಕೆ ಪಡೆದಿದ್ದಾರೆ SIT ಅಧಿಕಾರಿಗಳು. ಜೊತೆಗೆ FSLಗೂ ಕೂಡ ಕಳುಹಿಸಿದ್ದಾರೆ. ಇವತ್ತು 2ನೇ ದಿನದ ಶೋಧ ಕಾರ್ಯ. SIT ಅಧಿಕಾರಿಗಳು ನಿನ್ನೆ ಕೆಲ ಸ್ಥಳಗಳನ್ನ ಮಾರ್ಕ್ ಮಾಡಿಕೊಂಡಿದ್ದಾರೆ, 9 ಮಾರ್ಕಿಂಗ್ಸ್ ಮಾಡಿದ್ದಾರೆ ಅನ್ನುವಂತ ಮಾಹಿತಿ. ಜಿತೇಂದ್ರ ದಯಾಮ ನೇತೃತ್ವದಲ್ಲಿ ಶೋಧ ಕಾರ್ಯ.
ಇವತ್ತು ಕೂಡ ಶೋಧ ಕಾರ್ಯ ಮುಂದುವರಿಯುತ್ತೆ. 2ನೇ ದಿನದ ಶೋಧ ಕಾರ್ಯ ಇವತ್ತು. ಈ ರಹಸ್ಯ ಏನು ವಿಠ್ಠಲಗೌಡ ಹೇಳದಂತೆ ಅಲ್ಲಿ ವಾಮಾಚಾರಗಳು ನಡೀತಾ ಇದೆ, ಸಾಕಷ್ಟು ಅಸ್ಥಿಪಂಜರ ಇದೆ, ಇದೆಲ್ಲವೂ ಕೂಡ ನಿಜಾನ ಅನ್ನುವಂತ ನಿಟ್ಟಿನಲ್ಲಿ ರಹಸ್ಯವನ್ನ ಭೇದಿಸೋದಕ್ಕೆ ಎಸ್ಐಟಿ ಮುಂದಾಗಿದೆ. 2ಕ್ಕೂ ಹೆಚ್ಚು ತಲೆ ಬುರುಡೆಗಳು ಪತ್ತೆ ಆಗಿದೆ ಅನ್ನುವಂತ ಮಾಹಿತಿ ಈಗಾಗಲೇ ಲಭ್ಯ ಆಗ್ತಾ ಇದೆ. 9 ಪಾಯಿಂಟ್ಗಳನ್ನ ಮಾಡಿಕೊಂಡಿದ್ದಾರೆ. ಅಲ್ಲಿ ಎಲ್ಲಾ ಕಡೆಗಳಲ್ಲೂ ಕೂಡ ಶೋಧ ಕಾರ್ಯ ನಡೆಯುತ್ತೆ. ಇವತ್ತು ಬಂಗ್ಲೆಗುಡ್ಡದ 13 ಎಕರೆ ವ್ಯಾಪ್ತಿಯಲ್ಲಿ ಇರುವಂತ ಆ ಕಾಡಿನಲ್ಲಿ ಮತ್ತೆ ಶೋಧ ನಡೆಯುವಂತ ಸಾಧ್ಯತೆ ಇದೆ. ಸದ್ಯ 2ಕ್ಕೂ ಹೆಚ್ಚು ತಲೆಬುರುಡೆಗಳು ಪತ್ತೆಯಾಗಿದೆ, ಜೊತೆಗೆ 9 ಕಡೆಗಳಲ್ಲಿ ಪತ್ತೆಯಾಗಿದೆ ಅನ್ನುವಂತ ವಿಚಾರ ಅದೆಲ್ಲವನ್ನೂ ಕೂಡ ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ FSLಗೂ ಕೂಡ ಕಳುಹಿಸಿದ್ದಾರೆ. ಮಣ್ಣಿನ ಸ್ಯಾಂಪಲ್ಸ್ ಆಗಿರ್ಬೋದು, ಸಿಕ್ಕಿರುವಂತಹ ಮೂಳೆ ಆಗಿರ್ಬೋದು, ಅಲ್ಲಿ ಸಿಕ್ಕಿರುವಂತಹ ಇನ್ನಿತರ ವಸ್ತುಗಳಾಗಿರ್ಬೋದು, ಅದು ಹಗ್ಗ ಆಗಿರ್ಬೋದು, ಬಟ್ಟೆಗಳಾಗಿರ್ಬೋದು, ಬಾಟಲ್ಗಳಾಗಿರ್ಬೋದು, ಇನ್ನಿತರ ಯಾವುದೇ ಕುರುಹುಗಳು ಅನುಮಾನಾಸ್ಪದವಾಗಿ ಕಂಡು ಬಂದಂತಹ ವಸ್ತುಗಳನ್ನ ವಶಕ್ಕೆ ಪಡೆದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಜೊತೆಗೆ FSLಗೂ ಕೂಡ ಕಳುಹಿಸಿದ್ದಾರೆ. ಇವತ್ತು 2ನೇ ದಿನದ ಶೋಧ ಕಾರ್ಯ. ಎಸ್ಐಟಿ ಅಧಿಕಾರಿಗಳು ನಿನ್ನೆ ಕೆಲ ಸ್ಥಳಗಳನ್ನ ಮಾರ್ಕ್ ಮಾಡಿಕೊಂಡಿದ್ದಾರೆ, 9 ಮಾರ್ಕಿಂಗ್ಸ್ ಮಾಡಿದ್ದಾರೆ ಅನ್ನುವಂತ ಮಾಹಿತಿ. ಜಿತೇಂದ್ರ ದಯಾಮ ನೇತೃತ್ವದಲ್ಲಿ ಶೋಧ ಕಾರ್ಯ. ಇವತ್ತು ಕೂಡ ಶೋಧ ಕಾರ್ಯ ಮುಂದುವರಿಯುತ್ತೆ. 2ನೇ ದಿನದ ಶೋಧ ಕಾರ್ಯ ಇವತ್ತು. ಈ ರಹಸ್ಯ ಏನು ವಿಠ್ಠಲಗೌಡ ಹೇಳದಂತೆ ಅಲ್ಲಿ ವಾಮಾಚಾರಗಳು ನಡೀತಾ ಇದೆ, ಸಾಕಷ್ಟು ಅಸ್ಥಿಪಂಜರ ಇದೆ, ಇದೆಲ್ಲವೂ ಕೂಡ ನಿಜಾನ ಅನ್ನುವಂತ ನಿಟ್ಟಿನಲ್ಲಿ ರಹಸ್ಯವನ್ನ ಭೇದಿಸೋದಕ್ಕೆ ಎಸ್ಐಟಿ ಮುಂದಾಗಿದೆ. 2ಕ್ಕೂ ಹೆಚ್ಚು ತಲೆ ಬುರುಡೆಗಳು ಪತ್ತೆ ಆಗಿದೆ ಅನ್ನುವಂತ ಮಾಹಿತಿ ಈಗಾಗಲೇ ಲಭ್ಯ ಆಗ್ತಾ ಇದೆ. 9 ಪಾಯಿಂಟ್ಗಳನ್ನ ಮಾಡಿಕೊಂಡಿದ್ದಾರೆ. ಅಲ್ಲಿ ಎಲ್ಲಾ ಕಡೆಗಳಲ್ಲೂ ಕೂಡ ಶೋಧ ಕಾರ್ಯ ನಡೆಯುತ್ತೆ. ಇವತ್ತು ಬಂಗ್ಲೆಗುಡ್ಡದ 13 ಎಕರೆ ವ್ಯಾಪ್ತಿಯಲ್ಲಿ ಇರುವಂತ ಆ ಕಾಡಿನಲ್ಲಿ ಮತ್ತೆ ಶೋಧ ನಡೆಯುವಂತ ಸಾಧ್ಯತೆ ಇದೆ. ಸದ್ಯ 2ಕ್ಕೂ ಹೆಚ್ಚು ತಲೆಬುರುಡೆಗಳು ಪತ್ತೆಯಾಗಿದೆ, ಜೊತೆಗೆ 9 ಕಡೆಗಳಲ್ಲಿ ಪತ್ತೆಯಾಗಿದೆ ಅನ್ನುವಂತ ವಿಚಾರ ಅದೆಲ್ಲವನ್ನೂ ಕೂಡ ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ FSLಗೂ ಕೂಡ ಕಳುಹಿಸಿದ್ದಾರೆ. ಮಣ್ಣಿನ ಸ್ಯಾಂಪಲ್ಸ್ ಆಗಿರ್ಬೋದು, ಸಿಕ್ಕಿರುವಂತಹ ಮೂಳೆ ಆಗಿರ್ಬೋದು, ಅಲ್ಲಿ ಸಿಕ್ಕಿರುವಂತಹ ಇನ್ನಿತರ ವಸ್ತುಗಳಾಗಿರ್ಬೋದು, ಅದು ಹಗ್ಗ ಆಗಿರ್ಬೋದು, ಬಟ್ಟೆಗಳಾಗಿರ್ಬೋದು, ಬಾಟಲ್ಗಳಾಗಿರ್ಬೋದು, ಇನ್ನಿತರ ಯಾವುದೇ ಕುರುಹುಗಳು ಅನುಮಾನಾಸ್ಪದವಾಗಿ ಕಂಡು ಬಂದಂತಹ ವಸ್ತುಗಳನ್ನ ವಶಕ್ಕೆ ಪಡೆದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಜೊತೆಗೆ FSLಗೂ ಕೂಡ ಕಳುಹಿಸಿದ್ದಾರೆ. ಇವತ್ತು 2ನೇ ದಿನದ ಶೋಧ ಕಾರ್ಯ. ಎಸ್ಐಟಿ ಅಧಿಕಾರಿಗಳು ನಿನ್ನೆ ಕೆಲ ಸ್ಥಳಗಳನ್ನ ಮಾರ್ಕ್ ಮಾಡಿಕೊಂಡಿದ್ದಾರೆ, 9 ಮಾರ್ಕಿಂಗ್ಸ್ ಮಾಡಿದ್ದಾರೆ ಅನ್ನುವಂತ ಮಾಹಿತಿ. ಜಿತೇಂದ್ರ ದಯಾಮ ನೇತೃತ್ವದಲ್ಲಿ ಶೋಧ ಕಾರ್ಯ. ಇವತ್ತು ಕೂಡ ಶೋಧ ಕಾರ್ಯ ಮುಂದುವರಿಯುತ್ತೆ. 2ನೇ ದಿನದ ಶೋಧ ಕಾರ್ಯ ಇವತ್ತು. ಈ ರಹಸ್ಯ ಏನು ವಿಠ್ಠಲಗೌಡ ಹೇಳದಂತೆ ಅಲ್ಲಿ ವಾಮಾಚಾರಗಳು ನಡೀತಾ ಇದೆ, ಸಾಕಷ್ಟು ಅಸ್ಥಿಪಂಜರ ಇದೆ, ಇದೆಲ್ಲವೂ ಕೂಡ ನಿಜಾನ ಅನ್ನುವಂತ ನಿಟ್ಟಿನಲ್ಲಿ ರಹಸ್ಯವನ್ನ ಭೇದಿಸೋದಕ್ಕೆ ಎಸ್ಐಟಿ ಮುಂದಾಗಿದೆ. 2ಕ್ಕೂ ಹೆಚ್ಚು ತಲೆ ಬುರುಡೆಗಳು ಪತ್ತೆ ಆಗಿದೆ ಅನ್ನುವಂತ ಮಾಹಿತಿ ಈಗಾಗಲೇ ಲಭ್ಯ ಆಗ್ತಾ ಇದೆ. 9 ಪಾಯಿಂಟ್ಗಳನ್ನ ಮಾಡಿಕೊಂಡಿದ್ದಾರೆ. ಅಲ್ಲಿ ಎಲ್ಲಾ ಕಡೆಗಳಲ್ಲೂ ಕೂಡ ಶೋಧ ಕಾರ್ಯ ನಡೆಯುತ್ತೆ. ಇವತ್ತು ಬಂಗ್ಲೆಗುಡ್ಡದ 13 ಎಕರೆ ವ್ಯಾಪ್ತಿಯಲ್ಲಿ ಇರುವಂತ ಆ ಕಾಡಿನಲ್ಲಿ ಮತ್ತೆ ಶೋಧ ನಡೆಯುವಂತ ಸಾಧ್ಯತೆ ಇದೆ. ಸದ್ಯ 2ಕ್ಕೂ ಹೆಚ್ಚು ತಲೆಬುರುಡೆಗಳು ಪತ್ತೆಯಾಗಿದೆ, ಜೊತೆಗೆ 9 ಕಡೆಗಳಲ್ಲಿ ಪತ್ತೆಯಾಗಿದೆ ಅನ್ನುವಂತ ವಿಚಾರ ಅದೆಲ್ಲವನ್ನೂ ಕೂಡ ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ FSLಗೂ ಕೂಡ ಕಳುಹಿಸಿದ್ದಾರೆ. ಮಣ್ಣಿನ ಸ್ಯಾಂಪಲ್ಸ್ ಆಗಿರ್ಬೋದು, ಸಿಕ್ಕಿರುವಂತಹ ಮೂಳೆ ಆಗಿರ್ಬೋದು, ಅಲ್ಲಿ ಸಿಕ್ಕಿರುವಂತಹ ಇನ್ನಿತರ ವಸ್ತುಗಳಾಗಿರ್ಬೋದು, ಅದು ಹಗ್ಗ ಆಗಿರ್ಬೋದು, ಬಟ್ಟೆಗಳಾಗಿರ್ಬೋದು, ಬಾಟಲ್ಗಳಾಗಿರ್ಬೋದು, ಇನ್ನಿತರ ಯಾವುದೇ ಕುರುಹುಗಳು ಅನುಮಾನಾಸ್ಪದವಾಗಿ ಕಂಡು ಬಂದಂತಹ ವಸ್ತುಗಳನ್ನ ವಶಕ್ಕೆ ಪಡೆದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಜೊತೆಗೆ FSLಗೂ ಕೂಡ ಕಳುಹಿಸಿದ್ದಾರೆ. ಇವತ್ತು 2ನೇ ದಿನದ ಶೋಧ ಕಾರ್ಯ. ಎಸ್ಐಟಿ ಅಧಿಕಾರಿಗಳು ನಿನ್ನೆ ಕೆಲ ಸ್ಥಳಗಳನ್ನ ಮಾರ್ಕ್ ಮಾಡಿಕೊಂಡಿದ್ದಾರೆ, 9 ಮಾರ್ಕಿಂಗ್ಸ್ ಮಾಡಿದ್ದಾರೆ ಅನ್ನುವಂತ ಮಾಹಿತಿ. ಜಿತೇಂದ್ರ ದಯಾಮ ನೇತೃತ್ವದಲ್ಲಿ ಶೋಧ ಕಾರ್ಯ. ಇವತ್ತು ಕೂಡ ಶೋಧ ಕಾರ್ಯ ಮುಂದುವರಿಯುತ್ತೆ. 2ನೇ ದಿನದ ಶೋಧ ಕಾರ್ಯ ಇವತ್ತು. ಈ ರಹಸ್ಯ ಏನು ವಿಠ್ಠಲಗೌಡ ಹೇಳದಂತೆ ಅಲ್ಲಿ ವಾಮಾಚಾರಗಳು ನಡೀತಾ ಇದೆ, ಸಾಕಷ್ಟು ಅಸ್ಥಿಪಂಜರ ಇದೆ, ಇದೆಲ್ಲವೂ ಕೂಡ ನಿಜಾನ ಅನ್ನುವಂತ ನಿಟ್ಟಿನಲ್ಲಿ ರಹಸ್ಯವನ್ನ ಭೇದಿಸೋದಕ್ಕೆ ಎಸ್ಐಟಿ ಮುಂದಾಗಿದೆ.